Hello everyone, today I am going to explain about a similarity criteria in a triangle chapter. ಸೊ ಇವಾಗ ಟ್ರಯಾಂಗಲ್ ಚಾಪ್ಟರ್ ಅಲ್ಲಿ ನಾವು ಈಗ ಕೆಲವೊಂದಿಷ್ಟು ಥಿಯರಮ್ಸ್ ಅನ್ನ ಸಾಲ್ವ್ ಮಾಡಿದ್ದೀವಿ. ಆಮೇಲೆ 6.1 6.2 ಎಕ್ಸರ್ಸೈಸ್ ಅನ್ನ ಸಾಲ್ವ್ ಮಾಡಿವಿ. ಸೊ ಇವಾಗ ಎ ಸಿಮಿಲಾರಿಟಿ ಈ ಥಿಯರಮ್ ಅನ್ನ ಸಾಲ್ವ್ ಮಾಡಕ್ ಹೊಂಟಿವಿ. ಸೊ ಈ ಥಿಯರಮ್ ಸ್ಟೇಟ್ಮೆಂಟ್ ಏನೈತಿ, ಆಮೇಲೆ ಈ ಥಿಯರಮ್ ಡೈಗ್ರಾಮ್ಸ್ ಏನಿದಾವ, ಈ ಥಿಯರಮ್ ಒಳಗೆ ಪ್ರೂಫ್ ಹೆಂಗ್ ಸಾಲ್ವ್ ಮಾಡ್ಕೋಬೇಕು, ಆಮೇಲೆ ಈ ಥಿಯರಮ್ ಅನ್ನ ಹೆಂಗ್ ನೆನ್ಪಿಟ್ಕೋಬೇಕು ಅನ್ನೋದನ್ನ ನೋಡೋಣ. ಸೊ ಹಾಗಿದ್ರೆ ಇವಾಗ ಸ್ಟೇಟ್ಮೆಂಟ್ ಈ ರೀತಿ ಅದ. ಇಫ್ ಟೂ ಆಂಗಲ್ಸ್ ಆಫ್ ಒನ್ ಟ್ರಯಾಂಗಲ್, ಟೂ ಆಂಗಲ್ಸ್ ಇಲ್ಲಿ ಬ್ಲೂ ಕಲರ್ ಒಂದು ರೆಡ್ ಕಲರ್ ಮಾರ್ಕ್ ಮಾಡಿ ನೋಡ್ರಿ. ಇಫ್ ಟೂ ಆಂಗಲ್ಸ್ ಆಫ್ ಒನ್ ಟ್ರಯಾಂಗಲ್, ಇಫ್ ಟೂ ಆಂಗಲ್ಸ್ ಆಫ್ ಒನ್ ಟ್ರಯಾಂಗಲ್ ಆರ್ respectively equal to two angles of another triangle, two angles of another triangle two angles of another triangle. So ಹಂಗಾರ ಹೇಳತ್ತಾರ, ಏನ್ ಹೇಳ್ತಾರ ಅವ್ರ, ಇಫ್ ಟೂ ಆಂಗಲ್ಸ್ ಆಫ್ ಒನ್ ಟ್ರಯಾಂಗಲ್ ಆರ್ ರೆಸ್ಪೆಕ್ಟಿವ್ಲಿ ಈಕ್ವಲ್ ಅದಾವ ಅಂತ. ಎದಕ್ಕೆ ಈಕ್ವಲ್ ಅದಾವ? ಟೂ ಆಂಗಲ್ಸ್ ಆಫ್ ಅನದರ್ ಟ್ರಯಾಂಗಲ್, ಈ ಟ್ರಯಾಂಗಲ್. then the two triangles are similar ಅಂತ ನಾವು ಪ್ರೂವ್ ಮಾಡ್ಕೋಬೇಕು. ಸೊ ನಾವು ಇವಾಗ ಲಾಸ್ಟ್ ಥಿಯರಮ್ ಒಳಗ ಚೆಕ್ ಮಾಡ್ದಂಗ ಆಂಗಲ್ ಕ್ರೈಟೇರಿಯಾ ಒಳಗ ಈ ಟ್ರಯಾಂಗಲ್ ಮೂರು ಆಂಗಲ್, ಈ ಟ್ರಯಾಂಗಲ್ ಮೂರು ಆಂಗಲಿಗೆ ಏನಾದ್ರೂ ಈಕ್ವಲ್ ಇದ್ದು ಅಂತಂದ್ರ ಅವೆರಡು ಟ್ರಯಾಂಗಲ್ ಏನಿರ್ತಾವ ಪ್ರಪೋರ್ಷನಲ್ ಇರ್ತಾವ ಮತ್ತೆ ಸಿಮಿಲರ್ ಇರ್ತಾವ ಅಂತ ನಾವು ಪ್ರೂವ್ ಮಾಡಿದ್ವಿ. ಯಾವಾಗ ಎ ಕ್ರೈಟೇರಿಯಾ ಆಂಗಲ್ ಕ್ರೈಟೇರಿಯಾ ಒಳಗ ಈ ಒನ್ ಟ್ರಯಾಂಗಲ್ ಒಳಗಿನ ಮೂರ್ ಆಂಗಲ್ ಇನ್ನೊಂದು ಟ್ರಯಾಂಗಲ್ ಮೂರ್ ಆಂಗಲ್ಗೆ ಈಕ್ವಲ್ ಇದ್ದಪ್ಪ ಅಂತಂದ್ರ ಅವಾಗ ಎರಡು ಟ್ರಯಾಂಗಲ್ ಸಿಮಿಲರ್ ಇರ್ತಾವ ಅಂತ ಗೊತ್ತಾಗಿತ್ತು. ಬಟ್ ಇವಾಗ ಏನ್ ಹೇಳತ್ತಾನವ, ಎರಡು ಆಂಗಲ್ ಬಗ್ಗೆ ಮಾತಾಡತ್ತಾನವ. ಅದಕ್ಕೆ ಇದಕ್ಕಿರೋ ಡಿಫ್ರೆನ್ಸ್ ತಿಳ್ಕೊಬೇಕು ಫಸ್ಟ್. ಇವೆರಡು ಆಂಗಲ್ ಈಕ್ವಲ್ ಇದ್ದು ಅಂದ್ರ ಅವೆರಡು ಟ್ರಯಾಂಗಲ್ ಸಿಮಿಲರ್ ಆಗ್ತಾವಂತ. ಸೊ ಹಂಗಾರೆ ಇನ್ನೊಂದು ಆಂಗಲ್ ಬಗ್ಗೆ ನಾವು ಮಾತಾಡಿಲ್ಲ. ಯಾವ ಆಂಗಲ್ ಬಗ್ಗೆ ಮಾತಾಡಿಲ್ಲ ಅಂದ್ರೆ ಎ ಮತ್ತು ಡಿ ಬಗ್ಗೆ ಮಾತಾಡಿಲ್ಲ. ಇದು ಡಯಾಗ್ರಾಮ್ ಅನ್ನ ನಾವು ಡ್ರಾ ಮಾಡ್ಕೊಂಡಿರ್ತೀವಿ. ಸೊ ಹಂಗಾರೆ ಗಿವನ್ ಒಳಗೆ ಏನ್ ಬರ್ಕೋತೀರಿ, ಫಸ್ಟ್ ಗಿವನ್ ಟು ಪ್ರೂವ್ ಇವೆಲ್ಲ ಏನಿರ್ತಾವ ಕನ್ಸ್ಟ್ರಕ್ಷನ್ ಆಗ್ಲಿ ಒಟ್ಟೆ ಇವನ್ನ ಬಯಟ್ ಹಾಕ್ಬಾರ್ದು, ಅಲ್ಲೇ ಸ್ಟೇಟ್ಮೆಂಟ್ ಒಳಗಿಂದ ನೋಡಿ ಬರಿಬೇಕು. ಓಕೆ, ಸೊ ಗಿವನ್ ಒಳಗೆ ಏನ್ ಕೊಟ್ಟಾನ, ಟೂ ಆಂಗಲ್ಸ್ ಆಫ್ ಒನ್ ಟ್ರಯಾಂಗಲ್ ಆರ್ ಈಕ್ವಲ್ ಟು ಟೂ ಆಂಗಲ್ಸ್ ಆಫ್ ಅನದರ್ ಟ್ರಯಾಂಗಲ್. ಅಂದ್ರೆ ಈ ಟ್ರಯಾಂಗಲ್ ಒಳಗಿನ ಎರಡು ಆಂಗಲ್ ಈ ಟ್ರಯಾಂಗಲ್ ಒಳಗಿನ ಎರಡು ಆಂಗಲ್ ಈಕ್ವಲ್ ಅದಾವ ಅಂತ ನಾವು ಕೊಟ್ಟಾನಲ್ಲ. ಸೊ ಅದನ್ನ ಗಿವನ್ ಒಳಗೆ ಬರ್ದ್ಬಿಡುನು. ಈ ಬಿ ಕ ಇ ಈಕ್ವಲ್ ಐತಿ, ಸಿ ಕ ಎಫ್ ಈಕ್ವಲ್ ಐತಿ ಅಂತ ಗಿವನ್ ಒಳಗೆ ಬರಿತೀವಿ. ಕನ್ಸ್ಟ್ರಕ್ಷನ್ ಈ ಥಿಯರಮ್ ಒಳಗೆ ಕನ್ಸ್ಟ್ರಕ್ಷನ್ ಅಂತೂ ಏನಿಲ್ಲ. ಇನ್ನು ಟು ಪ್ರೂವ್ ಒಳಗೆ ಏನ್ ಬರಿಬೇಕಪ್ಪ ಅಂತಂದ್ರ ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಡಿ ಇ ಎಫ್. ಅವ ಹೇಳನಲ್ಲ, ಇದನ್ನು ನಾವೇನ್ ಬಯಟ್ ಹಾಕೋ ನೆಸೆಸರಿ ಇಲ್ಲ. then the two triangles are similar, so we have to prove this triangle and this triangle is similar. ಸೊ ಇದು ವರ್ಡ್ ಒಳಗೆ ಬರೀರಿ ಇಲ್ಲ ಸಿಂಬಾಲಿಕಲ್ ಇರ ಬರೀರಿ. ಸೊ ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಡಿ ಇ ಎಫ್ ಸಿಮಿಲರ್ ಅದಾವ ಅಂತ ನಾವು ಪ್ರೂವ್ ಮಾಡ್ಕೋಬೇಕು. ಸೊ ಹಂಗಾರೆ ವೇ ಯಾವ್ದಂಗಾರ, ಯಾವ ರೀತಿ ನಾವು ಇದನ್ನ ಪ್ರೂವ್ ಮಾಡೋಣ? ಸೊ ಫಸ್ಟ್ ಏನ್ ಮಾಡೋಣ, ಈಗ ನಮ್ದು ಎ ಕ್ರೈಟೇರಿಯಾ ಏನಿತ್ತಲ್ಲ ಅದಕ್ಕೆ ಹೋಗೋಣ. ಫಸ್ಟ್ ಅದಕ್ಕೆ ಹೋಗ್ಬೇಕಂದ್ರೆ ಏನಾಗಬೇಕಾಗಿತ್ತು, ಈ ಟ್ರಯಾಂಗಲ್ ಮೂರು ಆಂಗಲ್ ಈ ಟ್ರಯಾಂಗಲ್ ಮೂರು ಆಂಗಲ್ ಈಕ್ವಲ್ ಇರಬೇಕು. ಸೊ ಹಂಗ ಈಕ್ವಲ್ ಇತ್ತು ಅಂತಂದ್ರೆ ಮುಗಿದು ಹೋಗ್ಬಿಡ್ತೈತಿ, ಎರಡು ಟ್ರಯಾಂಗಲ್ ಸಿಮಿಲರ್ ಆಗಿಬಿಡ್ತಾವ. ಸೊ ಕೊಟ್ಟಿಲ್ಲ ಅಂದ್ರೆ ನಾವು ರೆಡಿ ಮಾಡ್ಕೋಬೇಕು. ಆಂಗಲ್ ಎ ಈಕ್ವಲ್ ಟು ಆಂಗಲ್ ಡಿ ನ ನಾವು ರೆಡಿ ಮಾಡ್ಕೋಬೇಕು ಈಗ. ಸೊ ಫಸ್ಟ್ ಸ್ಟೆಪ್ ಏನಂಗ ನಮ್ದು ಟಾರ್ಗೆಟ್ ಏನ್ ಮಾಡ್ಕೋಬೇಕಂದ್ರೆ ನಾವು ಇಲ್ಲಿ ಆಂಗಲ್ ಎ ಮತ್ತು ಆಂಗಲ್ ಡಿ ಈಕ್ವಲ್ ಅಂತ ನಾವು ತರಿಸ್ಬೇಕು. ಇದು ಫಸ್ಟ್ ಟಾರ್ಗೆಟ್. ಇಲ್ಲಿ ಬರಿತೇನೆ ನೋಡಿ, ಇಲ್ಲಿ ಕಡೆ ಬರಿತೇನೆ. ಫಸ್ಟ್ ಸ್ಟೆಪ್ ಆಂಗಲ್ ಎ ಈಕ್ವಲ್ ಟು ಆಂಗಲ್ ಡಿ ಅಂತ ತರಿಸ್ಬೇಕು. ಇದು ಫಸ್ಟ್ ಸ್ಟೆಪ್ ನಮ್ದು. ಸೊ ಅದಾದ ನಂತರ ನೆಕ್ಸ್ಟ್ ಟಾರ್ಗೆಟ್ ಏನ್ ಮಾಡ್ಬೇಕು, ಈ ಥಿಯರಮ್ ಒಳಗ ಈ ಮೂರು ಆಂಗಲ್ಗೆ ಈಕ್ವಲ್ ಇದಾವ ಅಂತಂದ್ರ ಮುಗಿದು ಹೋತಲ್ಲ. ಸೊ ಈ ಟ್ರಯಾಂಗಲ್ ತ್ರೀ ಆಂಗಲ್ಸ್ ಆಮೇಲೆ ಆ ಟ್ರಯಾಂಗಲ್ ತ್ರೀ ಆಂಗಲ್ಸ್ ಒಂದಕ್ಕೊಂದು ಈಕ್ವಲ್ ಅದಾವ ಅಂತಂದ್ರ ನಾವೇನ್ ಮಾಡ್ಕೋಬೇಕ, ಬೈ ಎ ಕ್ರೈಟೇರಿಯಾ ಏನಕ್ಕವಂಗವ ಎರಡು ಟ್ರಯಾಂಗಲ್ ಸಿಮಿಲರ್ ಆಗಿಬಿಡ್ತಾವು. ಬೈ ಎ ಕ್ರೈಟೇರಿಯಾ ಸಿಮಿಲರ್ ಆಗಿಬಿಡ್ತಾವ. ಸೊ ಥಿಯರಮ್ ಏನ್ ಅಷ್ಟೇನ್ ದೊಡ್ಡದಿಲ್ಲ, ಸಂದ್ ಐತಿ ಥಿಯರಮ್. ಸೊ ಕಾನ್ಸೆಪ್ಟ್ ಇಲ್ಲಿ ಸ್ಟೆಪ್ಸ್ ಭಾಳ ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದಿಷ್ಟ ನೋಡ್ರಿ, ಒಂದು ಆಂಗಲ್ ಎ ಈಕ್ವಲ್ ಟು ಆಂಗಲ್ ಡಿ ಮಾಡ್ಕೋಬೇಕು. ಅದಕ್ಕೆ ಏನೇನ್ ಬೇಕು ಅನ್ನೋದು ರೆಡಿ ಮಾಡ್ಕೋಬೇಕು. ಆಮೇಲೆ ಆ ಟ್ರಯಾಂಗಲ್ ಮೂರ್ ಆಂಗಲ್ ಈ ಟ್ರಯಾಂಗಲ್ ಮೂರ್ ಆಂಗಲ್ ಈಕ್ವಲ್ ಅಂತ ಬರ್ದ ಎ ಕ್ರೈಟೇರಿಯಾ ಅಪ್ಲೈ ಆಗೈತೆ ಅಂತ ಬರ್ಕೊಂಡ್ಬಿಟ್ರೆ ಇಲ್ಲಿಗೆ ಮುಗಿದು ಹೋಗ್ಬಿಡ್ತೈತಿ. ಸೊ ನೋಡು ನಂಗಾರ, ಸೊ ಈ ಕ್ಲಾಸ್ ಕೇಳಿದ್ರಿ ಅಂತಂದ್ರೆ ನಿಮ್ಗೆ ಏನಕ್ಕೈತಿ, ಆಂಗಲ್ ಎ ಈಕ್ವಲ್ ಟು ಆಂಗಲ್ ಡಿ ಹೆಂಗ್ ಬಂತು ಅನ್ನೋದು ನಿಮ್ಗೆ ಗೊತ್ತಾಕೈತಿ. ಸೊ ನಮಗೆ ಗೊತ್ತಿರೋ ಕಾನ್ಸೆಪ್ಟನ್ನ ನಾವು ಅಪ್ಲೈ ಮಾಡ್ಕೋತ ಹೋಗೋಣ.
ಸೊ ಹಂಗಾರೆ ಸಮ್ ಆಫ್ ದ ಆಂಗಲ್ಸ್ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ ಇರ್ತೈತಿ 180 ಡಿಗ್ರಿ ಇರ್ತೈತಿ. ಸೊ ಹಂಗಾರೆ ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ಮೂರು ಆಡ್ ಮಾಡಿದ್ರೆ ಎಷ್ಟು ಬರ್ತೈತಿ ನಮ್ಗೆ 180 ಬರುತ್ತೆ. ಹೌದಾ ಇಲ್ಲೋ? ಹೌದು, ರೈಟ್. ಸೊ ಹಂಗಾರೆ ಬರ್ರಿ ಈ ಇನ್ನ ಟ್ರಯಾಂಗಲ್ ಎ ಬಿ ಸಿ, ಇನ್ನ ಟ್ರಯಾಂಗಲ್ ಯಾವ ಟ್ರಯಾಂಗಲ್ ಎ ಬಿ ಸಿ, ಇನ್ನ ಟ್ರಯಾಂಗಲ್ ಎ ಬಿ ಸಿ ಒಳಗ ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ಏನಕ್ಕೈತಿ ನೋಡ್ರಿ, ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ಈ ಮೂರು ಆಡ್ ಮಾಡಿದ್ರೆ ಎಷ್ಟು ಬರುತ್ತಾ 180 ಡಿಗ್ರಿ ಬರುತ್ತಾ. ಹೌದಾ? ಇದು ಹಳೆ ಕಾನ್ಸೆಪ್ಟ್, ಗೊತ್ತಿರುವಂತ ಕಾನ್ಸೆಪ್ಟ್. ಆಮೇಲೆ ಆಂಗಲ್ ಡಿ ಪ್ಲಸ್ ಆಂಗಲ್ ಇ ಪ್ಲಸ್ ಆಂಗಲ್ ಎಫ್ ಈ ಮೂರು ಆಂಗಲ್ಸ್ ನ ಆಡ್ ಮಾಡಿದ್ರೆ ಏನ್ ಬರುತ್ತೆ ಈ ಕಡೆ ಟ್ರಯಾಂಗಲ್ ಒಳಗ ಅದು 180ನೇ ಬರುತ್ತಲ್ಲ, 360 ಆಕೈತೆ ಅನ್ನೋದು ಇಲ್ಲ. ಆಂಗಲ್ ಡಿ ಆಂಗಲ್ ಇ ಆಂಗಲ್ ಎಫ್ ಯಾವ ಟ್ರಯಾಂಗಲ್? ಇನ್ನ ಟ್ರಯಾಂಗಲ್ ಡಿ ಇ ಎಫ್, ಇನ್ನ ಟ್ರಯಾಂಗಲ್ ಡಿ ಇ ಎಫ್ ಆಂಗಲ್ ಡಿ ಆಂಗಲ್ ಇ ಆಂಗಲ್ ಎಫ್, ಆಂಗಲ್ ಡಿ ಇನ್ನೊಂದು ಸ್ವಲ್ಪ ಆ ಕಡೆ ಬರಿಲ್ಲ, ಆಂಗಲ್ ಡಿ ಪ್ಲಸ್ ಆಂಗಲ್ ಇ ಪ್ಲಸ್ ಆಂಗಲ್ ಎಫ್ ಈ ಮೂರು ಆಡ್ ಮಾಡಿದ್ರೆ ಎಷ್ಟು ಬರುತ್ತಾ 180 ಡಿಗ್ರಿ ಬರುತ್ತಾ. ಓಕೆ, ಸೊ ನಾ ಇಲ್ಲಿ ಏನ್ ಮಾಡ್ತೀನಿ ಅಂತಂದ್ರ ಇದಕ್ಕೆ ಒಂದಕ್ಕೆ ಇಕ್ವೇಶನ್ 1 ಅಂತ ನೇಮ್ ಕೊಡ್ತೀನಿ, ಒಂದಕ್ಕೆ ಇಕ್ವೇಶನ್ 2 ಅಂತ ನೇಮ್ ಕೊಡ್ತೀನಿ. ದಿಸ್ ಇಸ್ ಇಕ್ವೇಶನ್ ನಂಬರ್ 1 ಅಂಡ್ ದಿಸ್ ಇಸ್ ಇಕ್ವೇಶನ್ ನಂಬರ್ 2. ಇಕ್ವೇಶನ್ 1 ಅಂಡ್ ಇಕ್ವೇಶನ್ 2 ಅಂತ ನೇಮ್ ಕೊಡ್ತೀನಿ. ಸೊ ಹಂಗ ನೋಡ್ರಿ ಇಲ್ಲಿ ಇಕ್ವೇಶನ್ 1 ಮೂರ್ ಆಂಗಲ್ ಆಡ್ ಮಾಡಿದ್ರೆ 180 ಬರ್ತೈತಿ, ಇಕ್ವೇಶನ್ 2 ಒಳಗೆ ಮೂರ್ ಆಂಗಲ್ ಆಡ್ ಮಾಡಿದ್ರೆ 180 ಬರ್ತೈತಿ. ಅಂದ್ರ ಈ ರೈಟ್ ಸೈಡ್ ಇರೋ ಕ್ವಾಂಟಿಟಿ ಈ ಕಡೆ ರೈಟ್ ಸೈಡ್ ಇರೋ ಕ್ವಾಂಟಿಟಿ ಈಕ್ವಲ್ ಅದು. ಹಂಗಾರೆ ರೈಟ್ ಸೈಡ್ ಈಕ್ವಲ್ ಆದ್ರೆ RHS ಈಕ್ವಲ್ ಆದ್ರೆ then LHS also equal. So RHS equal ಆದ್ರೆ LHS equal ಆಕಾವ. ಸೊ ಹಂಗಾರೆ ಹೆಂಗ್ ಬರಿಬಹುದು ಅಂದ್ರೆ from 1 and 2 from 1 and 2 from 1 and 2 ಏನ್ ಬರಿತೀನಿ ಹಂಗಾರೆ ನಾನು ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ಈ ಮೂರು ಆಂಗಲ್ ಆ ಕಡೆ ಮೂರು ಆಂಗಲ್ಗೆ ಈಕ್ವಲ್ ಇರ್ತಾವು. ಆಂಗಲ್ ಡಿ ಪ್ಲಸ್ ಆಂಗಲ್ ಇ ಪ್ಲಸ್ ಆಂಗಲ್ ಎಫ್ ಈಕ್ವಲ್ ಇರ್ತಾವು ಅಂತ ನಾ ಬರ್ದ್ ಬಿಡ್ತೀನಿ. ಎ ಪ್ಲಸ್ ಬಿ ಪ್ಲಸ್ ಸಿ ಈ ಟ್ರಯಾಂಗಲ್ ಒಳಗಿನ ಮೂರು ಆಂಗಲ್ ಆ ಟ್ರಯಾಂಗಲ್ ಮೂರು ಆಂಗಲ್ಗೆ, ಹೌದಾ? ಸೊ ಈ ಟ್ರಯಾಂಗಲ್ ಮೂರು ಆಂಗಲ್ ಆ ಟ್ರಯಾಂಗಲ್ ಮೂರು ಆಂಗಲ್ಗೆ ಈಕ್ವಲ್ ಅಲ್ಲ. ಈ ಟ್ರಯಾಂಗಲ್ ಒಳಗಿನ ಈ ಸಣ್ಣ ಟ್ರಯಾಂಗಲ್ ಒಳಗಿನ ಮೂರು ಆಂಗಲ್ ಕೂಡಿಸಿದ್ದಕ್ಕ ಈ ದೊಡ್ಡ ಟ್ರಯಾಂಗಲ್ ಒಳಗಿನ ಮೂರು ಆಂಗಲ್ ಕೂಡಿಸಿದ್ದಕ್ಕ ಆನ್ಸರ್ ಏನಿರ್ತೈತಿ ಸೇಮ್ ಇರ್ತೈತಿ. ಹಂಗಾರ ನಾ ಅಂದ್ರೆ ಏನ್ ಹೇಳಕ್ ಹೊಂಟೇನೆ ಅಂತಂದ್ರೆ ದಿಸ್ ಈಸ್ ಆಲ್ಸೋ 180 ಡಿಗ್ರಿ, ದಿಸ್ ಈಸ್ ಆಲ್ಸೋ 180 ಡಿಗ್ರಿ, ಇದು 180 ಡಿಗ್ರಿ ಐತಿ, ಇದು 180 ಡಿಗ್ರಿ ಐತಿ ಅಂತ ಇದರ ಅರ್ಥ, ರೈಟ್? ಸೊ ಹಂಗಾರ ಆಂಗಲ್ ಎ ಪ್ಲೇಸ್ ಒಳಗ ಏನ್ ವ್ಯಾಲ್ಯೂ ಇಲ್ಲಲ್ಲ, ರೈಟ್? ಸೊ ಇಲ್ಲಿ ನೋಡ್ರಿ ಇಲ್ಲಿ ಬಿ ಎ ಅಂತ ಏಕ ಡಿ ನನ್ನ ಟಾರ್ಗೆಟ್ ಏನ್ ಫಸ್ಟ್ ಇಲ್ಲಿ ಎ ಮತ್ತೆ ಡಿ ಈಕ್ವಲ್ ಮಾಡ್ಕೋಬೇಕು, ಅಂದ್ರೆ ಎ ಮತ್ತೆ ಡಿ ಉಳಿಸ್ಕೋಬೇಕು. ಮತ್ತೆ ಬಿ ಸಿ ಸದ್ಯಕ್ಕೆ ಅವಶ್ಯಕತೆ ಇಲ್ಲ, ನನ್ನ ಟಾರ್ಗೆಟ್ ಎ ಮತ್ತೆ ಡಿ ಈಕ್ವಲ್ ಮಾಡ್ಕೋಬೇಕು. ಈಗ ಹಂಗಾರೆ ಬಿ ಜಗದಾಗ ಏನಾರ ಬರೀರಿ ಚೇಂಜ್ ಆಗಿ, ಬಿ ಜಗದಾಗ ಏನ್ ಕೊಟ್ಟ ನಾವು ಇ ಅಂತ ಕೊಟ್ಟಾನಲ್ಲ. ಸೊ ಇನ್ ದ ಪ್ಲೇಸ್ ಆಫ್ ಬಿ ವಿ ಕ್ಯಾನ್ ರೈಟ್ ಆಂಗಲ್ ಎ ಆಸ್ ಇಟ್ ಈಸ್, ಇನ್ ದ ಪ್ಲೇಸ್ ಆಫ್ ಬಿ ಆಂಗಲ್, ಇನ್ ದ ಪ್ಲೇಸ್ ಆಫ್ ಬಿ ವಿ ಕ್ಯಾನ್ ರೈಟ್ ಆಂಗಲ್ ಇ. ಬಿ ಪ್ಲೇಸ್ ಒಳಗ ಆಂಗಲ್ ಇ ಬರಿಬಹುದು, ಆಂಗಲ್ ಸಿ ಪ್ಲೇಸ್ ಒಳಗ ಆಂಗಲ್ ಎಫ್ ಬರಿಬಹುದು. ಯಾಕಂದ್ರೆ ಈಕ್ವಲ್ ಕೊಟ್ಟಾನಲ್ಲ, ಸಿ ಅಂದ್ರೆ ಎಫ್ ಅಂತ ಅವ ಕೊಟ್ಟಾನ, ಬಿ ಅಂದ್ರೆ ಇ ಅಂತ ಅವ ಕೊಟ್ಟಾನ. ಸೊ ಹಂಗಾರೆ ಬಿ ಪ್ಲೇಸ್ ಸಿ ಪ್ಲೇಸ್ ಒಳಗ ಎಫ್ ಅಂತ ಬರಿಬಹುದು. ಸೊ ಹಂಗಾರೆ ಈ ರಿಮೈನಿಂಗ್ ಕ್ವಾಂಟಿಟಿ ಆಸ್ ಇಟ್ ಇಸ್ ಡಿ ಇ ಎಫ್. ಸೊ ಹಂಗಾರೆ ಡಿಯರ್ ಸ್ಟೂಡೆಂಟ್ಸ್ ಇಲ್ಲಿ ಇ ಐತಿ, ಇಲ್ಲಿ ಇ ಐತಿ. ಅಕಸ್ಮಾತ್ ಈ ಆಂಗಲ್ ಈ ಕಡೆ ಕರ್ಕೊಂಬಂದ್ರೆ ಮೈನಸ್ ಆಕೈತಿ, ಅವಾಗ ಇ ಪ್ಲಸ್ ಇ ಮೈನಸ್ ಇ ಕ್ಯಾನ್ಸಲ್ ಆಕೈತಿ, ಹೌದಿಲ್ಲ? ಸೊ ಹಂಗಾರೆ ಅಡ್ವಾನ್ಸ್ ಇಲ್ಲೇ ಕ್ಯಾನ್ಸಲ್ ಮಾಡ್ಲಾ. ಆಮೇಲೆ ಎಫ್ ಈ ಕಡೆ ಎಫ್ ಈ ಕಡೆ ಕರ್ಕೊಂಬಂದಾಗ ಮೈನಸ್ ಆಕೈತಿ, ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಗೋದಿಲ್ಲ, ಅಡ್ವಾನ್ಸ್ ಕ್ಯಾನ್ಸಲ್ ಮಾಡ್ಲಾ. ಓಕೆ, ರೈಟ್? ಸೊ ಹಂಗಾರೆ ರಿಮೈನಿಂಗ್ ಏನು ಉಳಿತು? ಆಂಗಲ್ ಎ ಈಕ್ವಲ್ ಟು ಆಂಗಲ್ ಡಿ ಉಳಿತು, ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ ಉಳಿತು ನೋಡ್ರಿ. ಸೊ ಇದಕ್ಕೆ ಏನ್ ಮಾಡ್ತೀನಿ ಫ್ರಮ್ ಇಕ್ವೇಶನ್ 3 ಅಂತ ನಾನು ನೇಮ್ ಕೊಡ್ತೇನೆ. ಇದಕ್ಕೆ ಏನ್ ಮಾಡ್ತೀನಿ ಇಕ್ವೇಶನ್ 3 ಅಂತ ನೇಮ್ ಕೊಡ್ತೇನೆ. ಸೊ ಈಗ ಒಂದಂತೂ ಮುಗೀತು, ಈ ವರ್ಕ್ ಮುಗೀತಲ್ಲ, ಈಗ ಇದ್ರ ಡ್ಯೂಟಿ ಈ ವರ್ಕ್ ಮುಗೀತು, ಇವಾಗ ಇದ್ರ ವರ್ಕ್ ಮುಗೀತಿ ಇವಾಗ. ಸೊ ಹಿಂಗಲ್ಲ ಈ ಕಡೆ ಟ್ರಯಾಂಗಲ್ ಒಳಗೆ ಮೂರ್ ಆಂಗಲ್, ಆ ಕಡೆ ಟ್ರಯಾಂಗಲ್ ಒಳಗೆ ಮೂರ್ ಆಂಗಲ್ ಏನ್ ಮಾಡ್ಕೋಬೇಕಂದ್ರೆ ಇವಾಗ ನಾನು ಅದು ಈಕ್ವಲ್ ಅಂತ ಮಾಡ್ಕೊಂಡು ಏಕಟ್ರೇಯ ಅಪ್ಲೈ ಆಗೈತೆ ಅಂತ ಹೇಳ್ಬೇಕು ಇವಾಗ.
ಸೊ ಹಂಗಾರೆ ಈ ಟ್ರಯಾಂಗಲ್ ಚೂಸ್ ಮಾಡ್ಕೊಂಡ್ಬಿಡೋಣ. ಈಗ ಎ ಈಕ್ವಲ್ ಟು ಡಿ ಬಂತು, ಮತ್ತ ಅವ ಕೊಟ್ಟ ನಿಮ್ಗೆ ಬಿ ಇ ಈಕ್ವಲ್ ಸಿ ಇ ಎಫ್ ಈಕ್ವಲ್, ಮೂರು ಈಕ್ವಲ್ ಬಂದ್ಬಿಟ್ಟಿವಲ್ಲ, ಮುಗಿದೋಗೈತೆ ನಮ್ಮ ಹಂಗಾರೆ ಈಗ. ಸೊ ಇನ್ ಟ್ರಯಾಂಗಲ್ ಎ ಬಿ ಸಿ ಅಂಡ್ ಇನ್ ಟ್ರಯಾಂಗಲ್ ಡಿ ಎಫ್, ನೌ ಇನ್ ಟ್ರಯಾಂಗಲ್ ಎ ಬಿ ಸಿ ಅಂಡ್ ಟ್ರಯಾಂಗಲ್ ಡಿ ಇ ಎಫ್, ಆಂಗಲ್ ಎ ಈಕ್ವಲ್ ಟು ಆಂಗಲ್ ಡಿ, ಇಲ್ಲಿ ಬಂದೈತಲ್ಲ ಆಂಗಲ್ ಎ ಈಕ್ವಲ್ ಟು ಆಂಗಲ್ ಡಿ, ಹೆಂಗ್ ಬರ್ದಿಪ್ಪ, ಫ್ರಾಮ್ 3. ಬಿ ಈಕ್ವಲ್ ಟು ಇ, ಆಂಗಲ್ ಬಿ ಈಕ್ವಲ್ ಟು ಆಂಗಲ್ ಇ, ಇದು ಗಿವನ್, ಅವ ಕೊಟ್ಟಿದ್ದು, ನಾವು ಬರ್ದಿದ್ದಲ್ಲ ಇದು, ಇದು ಅವ ಕೊಟ್ಟಿದ್ದು. ಆಂಗಲ್ ಸಿ ಈಕ್ವಲ್ ಟು ಆಂಗಲ್ ಎಫ್, ಆಂಗಲ್ ಸಿ ಈಕ್ವಲ್ ಟು ಆಂಗಲ್ ಎಫ್, ದಿಸ್ ಈಸ್ ಆಲ್ಸೋ ಗಿವನ್, ಇದು ಅವ ಕೊಟ್ಟಿದ್ದು. ಎರಡು ಆಂಗಲ್ ಅವ ಕೊಟ್ಟಿದ್ದಲ್ಲ, ಎರಡು ಆಂಗಲ್ ಈಕ್ವಲ್ ಅಂತ. ಸೊ ಹಂಗಾರೆ ಈ ಒಂದಕ್ಕೊಂದು ಈಕ್ವಲ್ ಅದಾವ ಅಂತಂದ್ರ, ಸೊ ಏನ್ ಬರಿಬೋದು ಹಂಗಾರೆ ನಾ ಈಗ, ದೇರ್ ಫೋರ್ ಟ್ರಯಾಂಗಲ್ ಎ ಬಿ ಸಿ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಡಿ ಇ ಎಫ್. ಈ ಮೂರು ಆಂಗಲ್, ಒಂದ್ ಟ್ರಯಾಂಗಲ್ ಮೂರು ಆಂಗಲ್, ಇನ್ನೊಂದು ಟ್ರಯಾಂಗಲ್ ಮೂರು ಆಂಗಲ್ ಈಕ್ವಲ್ ಅದಾವ ಅಂತಂದ್ರ ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಡಿ ಇ ಎಫ್ by a criteria. ಓಕೆ. ಸೊ ಹಂಗಾರೆ ಇಲ್ಲಿ ನಾವು ಏನ್ ಪ್ರೂವ್ ಮಾಡಂತ ಇದ್ದ ಅದನ್ನ ನಾವು ಪ್ರೂವ್ ಮಾಡಿದ್ವಿ. ಸೊ ನೋಡ್ಕೊರಿ ಒಂದ್ ನಿಮಿಷ, ಇದನ್ನ ನೋಡ್ಕೊರಿ. ರೈಟ್, ನೋಡ್ಕೊಂಡ್ರೆ. ಸೊ ಇಲ್ಲಿಗಿದು ಈ ತರ ಮುಗೀತು. ಹಂಗಾರೆ ಯಾವ್ದು ಎ ಸಿಮಿಲಾರಿಟಿ ಕ್ರೈಟೇರಿಯಾ ಮುಗೀತು. ಸೊ ಹಂಗಾರ ಇವಾಗ ನಾವ್ ಏನ್ ಮಾಡೋಣ, ನೆಕ್ಸ್ಟ್ ಇನ್ನೊಂದು ಥಿಯರಮ್ ಐತಿ, ಅದೊಂದು ಥಿಯರಮ್ ಸಾಲ್ವ್ ಮಾಡಿಬಿಟ್ಟು ಎಕ್ಸರ್ಸೈಸ್ ಅನ್ನ ನಾವು ನೋಡೋಣ. ಓಕೆ, ಇದನ್ನ ಬರ್ಕೊಡ್ರಿ.